ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸೊ ಈ ವಿಡಿಯೋ ಬಂದು ನನ್ನ ಮಗ ಹುಷಾರಾದಮೇಲೆ, ಅಂದರೆ 11 ಡೇಸ್ ಆಗಿತ್ತು. ಸೊ 11 ಡೇಸ್ ಆದಮೇಲೆ ಅಂದರೆ ಅದು ಥರ್ಸ್ಡೇ ಅಲ್ಲ, ವೆಡ್ನಸ್ಡೇ ವಿಡಿಯೋ ಇದು. ಸೊ ವೆಡ್ನಸ್ಡೇ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು. ಸೊ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಾಗೆ ಡಸ್ಟಿಂಗು ಮತ್ತು ಪೊರ್ಕೆ ಏನೋ ಹಾಕಿರಲಿಲ್ವಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಆವತ್ತೊಂದು ದಿನ ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ. ಸೊ ಫಸ್ಟಾಗೆ ಅಂದರೆ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಸೊ ಅವ್ರು ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮುದ್ದೆ ಬಸ್ಸಾರು, ಅಂದರೆ ಈಗಾಗಲೇ ತೋರಿಸಿದ್ದೀನಿ. ಸೊ ನೀವು ರೆಗ್ಯುಲರಾಗಿ ನೋಡ್ತಾಯಿದ್ರೆ ಗೊತ್ತಾಗಿರುತ್ತೆ. ಸೊ ಮುದ್ದೆ ಮತ್ತು ಇಲ್ಲಿ ಸಾರು ಮಾಡೋಣ ಅಂತ ಹೇಳಿ ಸೊ ನುಗ್ಗೆಕಾಯಿ ತಪ್ಪಿದ್ದೆ. ಅಂದರೆ ನಾನೊಂದು 15 ಡೇಸ್ ಹೊರಗಡೆ ಎಲ್ಲೂ 15 ಡೇಸ್ ಅಲ್ಲ, ಒಂದು 10 ಡೇಸ್ ಎಲ್ಲೂ ಹೊರಗಡೆನೇ ಹೋಗಿರಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಹೇಳಿ ನುಗ್ಗೆಕಾಯಿ ತರಿಸ್ಕೊಂಡಿದ್ದೆ. ಸೊ ಅದು ಹಾಕಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಈಗ ನಾನೇನು ಮಾಡಿದೆ ಅಂದರೆ, ಬೇಳೆ ಮತ್ತು ನುಗ್ಗೆಕಾಯಿನ ಒಂದು ತಪ್ಪಲೆಯಲ್ಲಿಟ್ಟು ಟೊಮೊಟೊ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಸೊ ಅದಾದಮೇಲೆ ಅವರು ಅಂಗಡಿಗೆ ಹೋದರೆ ಸ್ವೀಟ್ ಕಾರ್ನ ನೋಡಿದ್ರೆ ತಂದೆ ತರ್ತಾರೆ. ನಾನು ಸ್ವೀಟ್ ಕಾರ್ನ್ ತಿನ್ನೋದಿಲ್ಲ. ಸೊ ಅವ್ರಿಗೆ ಮಾತ್ರ ನನ್ನ ಮಗ ಬೇಡ ಅಂತ ಹೇಳಿದ್ರು. ಸೊ ಅವ್ರಿಗೆ ಮಾತ್ರ ಅದನ್ನು ಬೇಯಿಸ್ತಾಯಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಮ್ಮ ಮನೆಯವರು ಅಲ್ಲಿ ನಿಂತಿದ್ರು, ನೀರು ಬೇಕಾ ಅಂತ ಕೇಳ್ತಾಯಿದ್ದೀನಿ. ಅವರೇನು ಬೇಡ ಅಂದರು. ಅಂದರೆ ನಾನು ಬೆಳಗ್ಗೆನೇ ಫಸ್ಟೇ ಎದ್ದು ಮುದ್ದೆಗೆಲ್ಲ ಇಟ್ಟಿದ್ದೆ. ಅದು ಅಕ್ಕಿ ಕೂಡ ಬೆಂದಿತ್ತು, ಹಾಗಾಗಿ ಅಲ್ಲಿ ಮುದ್ದೆಗೆ ಹಸಿಟ್ಟು ಹಾಕಿಬಿಟ್ಟು ಕೂತ್ಕೊಂಡು ನೀರು ಕುಡಿಯೋಣ ಅಂತ ಹೇಳಿ. ಯಾಕೆಂದರೆ ಒಂದು ವಾರದಿಂದ ಲೇಟಾಗಿ ಎದ್ದಿದ್ದೆ. ಸೊ ಅವತ್ತು ಒಂದು ಸ್ವಲ್ಪ ಲೇಟಾಗಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹಿಂಗೆ ಗೊತ್ತಾ, ತುಂಬ ದಿನ ಆದಮೇಲೆ ವಿಡಿಯೋ ಶೂಟ್ ಮಾಡ್ತಾ ಇರೋದು, ಅಂದರೆ ಒಂದು ವಾರನೇ ಆಗಿತ್ತು. ಸೊ ನಾನು ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಲೇ ಅಂದ್ಕೊಳ್ತೀನಿ. ಬಟ್ ಅದರಲ್ಲಿ ಏನಾದರೂ ಒಂದು ಆಗುತ್ತೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ರಲ್ಲ ಏನಾಗಿತ್ತು ಅಂತ. ಸೊ ಆ ರೀಸನ್ನಿಂದಾಗಿ ಮನೇಲಿ ಏನೂ ಕೆಲಸನೂ ಇರಲಿಲ್ಲ ಅಲ್ಲ, ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ಅಂದರೆ ನಾನು ಫ್ರೀ ಆಗಿದ್ದ ಟೈಮಲ್ಲಿ ಬೇರೆ ಅಂದರೆ ನಾನೀಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕೆಲವೊಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಇವತ್ತು ಒಂದು ಸ್ವಲ್ಪ ಹುಷಾರಾಗ್ತಿದ್ದಾನೆ. ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಈಗ ಟೈಮ್ ನೋಡ್ಬೋದು. ಸೊ ನಾನೇನು ಇವತ್ತೇನು ಅರ್ಲಿ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಟೈಮ್ ನೋಡಿ 6:40 ಆಗಿದೆ, ಆಯಿತಾ. ಸೊ ಹಾಗೆ ಬೆಳಗ್ಗೆ ಎದ್ದು ತಿಂಡಿಗೆಲ್ಲ ಇಟ್ಟಿದ್ದೀನಿ. ಅಂದರೆ ನಮ್ಮ ಮನೆಯವ್ರಿಗಷ್ಟೇ. ಸೊ ನಮಗೆಲ್ಲ ಪಲಾವ್ ಇದೆ, ನಮ್ಮ ಮಮ್ಮಿ ಪಲಾವ್ ಮಾಡಿ ಕಳಿಸಿದ್ರು. ಪಲಾವ್ ಇದೆ, ನಾನು ಮಗ ಅದನ್ನು ತಿನ್ಕೊಳ್ತೀವಿ. ಅವರಿಗೆ ಮುದ್ದೆ ಸಾಂಬಾರು ಮಾಡಿಕೊಡ್ತೀನಿ. ಇದಿಷ್ಟು ಇವತ್ತಿನ ಅಡುಗೆ. ಇನ್ನು ನೋಡ್ಬೋದು ಮನೆ ಡಸ್ಟಿಂಗ್ ಮಾಡಬೇಕು. ಈ ಥರ ಎಲ್ಲ ನನ್ನ ಮಗ ಹರಡಿಕ್ಕಿದ್ದಾನೆ, ಮನೆಯಲ್ಲೇ ಇದ್ನಲ್ವ ಹರಡಿಕ್ಕಿದ್ದಾನೆ. ಅದು ಮಾಪಿಂಗ್ ಮಾಡಿರಲಿಲ್ಲ. ಸೊ ಅದೆಲ್ಲ ಮಾಡ್ಕೊಳ್ಬೇಕು. ಮತ್ತು ವಿಂಡೋಲೆಲ್ಲ ಕಡೆನೂ ಡಸ್ಟಿಂಗ್ ಮಾಡ್ಕೋಬೇಕು, ಫ್ರಿಜ್ ಕ್ಲೀನಿಂಗ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಇವತ್ತಿನ ಬ್ಲಾಗ್ ಇವತ್ತಿನ ಡೇ ಹೇಗಿರುತ್ತೆ ಏನಿರುತ್ತೆ ಅಂತ ಪೂರ್ತಿ ನಿಮ್ಮ ಜೊತೆನೂ ಶೇರ್ ಮಾಡಬೇಕು. ವ್ಯೂ ನೋಡಿ, ಅಲ್ಲಿ ಮಾರ್ನಿಂಗು ಸಾಕಾಗಿರುತ್ತೆ. ಡೈರೆಕ್ಟಾಗಿ ಸನ್ರೈಸ್ ಆಗೋದು ಮನೆ ಒಳಗಡೆನೇ ಬರುತ್ತೆ. ನನ್ನ ಮಗನೇ ಇನ್ನೂ ಸ್ಕೂಲಿಗೆ ಹೋಗ್ತಾನ, ಇನ್ನು ಸ್ವಲ್ಪ ಇದೆ, ಪೂರ್ತಿ ಕಂಪ್ಲೀಟ್ ಆಗಲಿ. ನಂದು 2 ಡೇಸ್ ಏನೋ ಸ್ಕೂಲಿಗೆ ಕಳಿಸೋದು, ಒಂದೇ ಸಲ ಮಂಡೆಯಿಂದ ಕಳಿಸೋಣ ಅಂತ ಹೇಳಿ. ಸೊ ಇವತ್ತೊಂದು ದಿನ ಅವನ ಜೊತೆ ಎಲ್ಲ ಹೀಗೆಲ್ಲ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ವಿಡಿಯೋ ಒಂದು ಸ್ವಲ್ಪ ಇಂಟ್ರೋ ಕೊಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಅಂದರೆ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಇದೇ ಥರ ವಿಡಿಯೋ ಬರಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ್ಯಕ್ಚುಲಿ ಫಸ್ಟಲ್ಲೇ ನಾನು ಏನೂ ಮಾತಾಡೋದು ಬೇಡ ಅಂದ್ಕೊಂಡೆ. ಸೊ ಸ್ವಲ್ಪ ನನ್ನ ವಿಡಿಯೋಗೆ ನೀವು ಹೊಸದಾಗಿ ಆ್ಯಡ್ ಆನ್ ಆಗಿ ಅಡ್ಜಸ್ಟ್ ಆಗೋವರೆಗೂ ಒಂದು ಸ್ವಲ್ಪ
ಟ್ರೈ ಮಾಡೋಣ ಅಂತ ಹೇಳಿ. ಸೊ ಅದಾಗಿ ವಿಜಿಲೆಲ್ಲ ಕೂಗ್ತು. ಸೊ ಒಗ್ಗರಣೆ ಏನೂ ಹಾಕೋದು ಬೇಡ ಅಂತ ಅಂದ್ಕೊಂಡೆ. ಸೊ ಒಗ್ಗರಣೆ ಏನೂ ಹಾಕಿಲ್ಲ. ಸೊ ಮಸ್ತ್ಬಿಟ್ಟು ಒಂದೆರಡು ಕುದಿಸಿದ್ರೆ ಕ್ಲೀನಾಗಿ ಆಗುತ್ತೆ ಅಂತ ಹೇಳಿ, ಮತ್ತು ಕಾರ್ನ್ ಕೂಡ ಸುಲಿದು ಹಾಕಿದ್ರೆ ಅವ್ರಿಗೆ ತಿನ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಕಾರ್ನೆಲ್ಲ ಸುಲಿದು ಹಾಕಿದೆ. ಸೊ ಅದಾದಮೇಲೆ ಏನೇನು ಸಾಮಾನಿತ್ತು ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದು ಬಂದ. ಸೊ ಅವನು ಎದ್ದು ಬಂದು ಅಂದರೆ ಬ್ರಷ್ ಮಾಡು, ಫೇಸ್ ವಾಶ್ ಮಾಡ್ಕೊ ಅಂತ ಹೇಳಿ ಕಳಿಸ್ದೆ. ಅದಾದಮೇಲೆ ಕ್ಲೀನಾಗಿ ಒಂದು ಕಡೆಯಿಂದ ಕಿಚನ್ನೆಲ್ಲ ಏನೇನು ಪಾತ್ರೆ ಇತ್ತು ಅದೆಲ್ಲ ತೊಳ್ಕೊಂಡು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಎಲ್ಲ ಒಂದು ಸತಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರೆ ಅದು ಜಾಸ್ತಿ ಜಿಡ್ಡಾಗೋದಿಲ್ಲ ಅಂತ ಹೇಳಿ. ಸೊ ಇದು ಬಂದು ಡೇಟ್ಸು. ಸೊ ಅದು ಮುಂದೆಗಡೆ ಇಟ್ಬಿಟ್ಟಿದ್ದೆ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ. ಸೊ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೆ, ಮುದ್ದೆ ತೋರಿಸ್ಬೇಕಿತ್ತು ಅಂತ ಹೇಳಿ. ಸೊ ಅದಾದಮೇಲೆ ಗೈಸ್ ಇದೇನು ಗೊತ್ತಾ, ಇದು ಗ್ರೇಪ್ ದ್ರಾಕ್ಷಿ. ಸೊ ಇದನ್ನು ಜ್ಯೂಸೇ. ಸೊ ಇದನ್ನು ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬರಲಿ ಅಂತ ಹೊರಗಡೆ ತೆಗೆದಿರ್ತಾರೆ. ಆಮೇಲೆ ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ತೋರಿಸ್ತೀನಿ. ಅಂದರೆ ಇದು ವೈನ್ ಮಾಡ್ತಾರಲ್ವಾ ಆ ದ್ರಾಕ್ಷಿ ಲೆಡಿ. ಸೊ ಇಲ್ಲಿ ನನ್ನ ಮಗ ಫಸ್ಟು ಟಿಫನ್ ಮಾಡ್ಕೊಂಡು ಬಿಡೋಣ ಅಂತಂದ. ಸರಿ ಬಿಡು, ಒಂದೇ ಸತಿ ಟಿಫನ್ ಮಾಡ್ಕೊಂಡು ಹೆಂಗಿದ್ರು ಅಮ್ಮ ಕಳಿಸಿದ್ರಲ್ಲ, ಸೊ ಬೆಳಗ್ಗೆನೇ ತಿನ್ಕೊಂಡು ಬಿಡೋಣ, ತಿಂದ್ಬಿಟ್ಟು ಅದನ್ನು ವಾಶ್ ಮಾಡಿಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಟಿಫನ್ಗೆ ಅಂತ ಕೂತ್ಕೊಂಡಿರೋದು. ಸೊ ಜೊತೆಗೆ ಮಾವನನ್ನು ಕೂಡ ಕಳಿಸಿದ್ರು, ಅದನ್ನು ತಿನ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು ಕಿಚನ್ನಲ್ಲಿ ಅಲ್ಲಿನೂ ಬಾಕ್ಸಸ್ ಇಟ್ಟಿದ್ನಲ್ಲ, ಅಕ್ಕಿದು ಬಾಕ್ಸು, ಹಸಿಟ್ಟು ಬಾಕ್ಸು ಅದೆಲ್ಲ ಎತ್ಕೊಂಡು, ಅಂದರೆ ಅದನ್ನು ನಾನು ವೀಕ್ಲಿ ಒನ್ಸು ಯಾವಾಗೂ ಮಾಡ್ತಾ ಇರ್ತೀನಿ. ಸೊ ಹಂಗಾಗೋದ್ರಿಂದ ಅಲ್ಲಿ ಡಸ್ಟಿಂಗೆಲ್ಲ ಏನೂ ಕೂತ್ಕೊಳ್ಳೋದಿಲ್ಲ, ಗಲೀಜು ಕೂಡ ಕಾಣಿಸಲ್ಲ, ಮಿಸ್ಸಿಯ ಕೂಡ ಇರೋದಿಲ್ಲ. ಕ್ಲೀನಾಗಿ ಅದನ್ನು ಕೂಡ ಕ್ಲೀನಾಗಿ ಎತ್ತಿ ಸೈಡಿಗಿಟ್ಟು ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಸೊ ಮನೆಯಲ್ಲಿ ನನ್ನ ಮಗ ಇದ್ದರೆ ಸೊ ಅವನೇ ಅಲ್ವಾ ವೀಡಿಯೋ ಮಾಡೋದು, ಇದನ್ನು ಕೂಡ ಅವನೇ ಮಾಡ್ತಾಯಿದ್ದಾನೆ. ಸೊ ಹೀಗೆ ಒಂದು 10-15 ದಿನ ಆಗಿತ್ತು ಪೊರ್ಕೆ ಅಂತ ಹಾಕಿ. ಅಂದರೆ ನಾನು ಅವತ್ತು ಮಂಡೇ ಮಾರ್ನಿಂಗ್ ಕಸ ಗುಡಿಸಿ ಒರೆಸಿ ಪೂಜೆ ಮಾಡಿದ್ದಿತ್ತು. ಸೊ ಸಂಜೆ ಎಲ್ಲ ದೇವ್ರ ಸಾಮಾನು ತೊಳೆಯೋಣ ಅಂತ ಹೇಳಿ ಎತ್ತಿ ವಾಶ್ ಮಾಡ್ತಾಯಿದ್ದೆ. ನಾನು ಹೋಗೋದು ಬೇಡ ಹಾಸ್ಪಿಟ್ಲಿಗೆ ಅಂತೇಳಿ ಅವರಿಬ್ಬರನ್ನೇ ಕಳಿಸಿದ್ದೆ. ಅದಾದಮೇಲೆ ಅರ್ಧ ವಾಶ್ ಮಾಡಿಟ್ಟಿದ್ದೆ. ಹಾಗಾಗಿ ಮನೆಗೆ ಬಂದ್ರಲ್ಲ ಅವಾಗ ಗೊತ್ತಾಯಿತು. ಸೊ ಅದನ್ನು ಮತ್ತೆ ಅಲ್ಲೇ ಸೈಡಿಗೆ ಅಂದರೆ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಅಂದರೆ ಬಟ್ಟೆಯಲ್ಲೇನೂ ಒರೆಸಿರಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಸೊ ಅದಾದಮೇಲೆ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಬೇಗ ಅಂದರೆ ನಾನಿಲ್ಲಿ ಒರೆಸಿರೋದು ಅದನ್ನು ಯಾವುದನ್ನು ತೋರಿಸಿಲ್ಲ. ಚಾರ್ಜಿಂಗ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಚಾರ್ಜಿಂಗ್ ಇಟ್ಬಿಟ್ಟಿದ್ದೆ. ಅದಾದಮೇಲೆ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಅದು ಕಿಟಕಿ ಎಲ್ಲ ವಿಂಡೋ ಅದೆಲ್ಲ ಡಸ್ಟಿಂಗ್ ಮಾಡಿಕೊಂಡು ಫ್ರಿಜ್ಜು, ಟಿ ವಿ ಹತ್ರ ಏನಿದೆ, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಎಲ್ಲ ಕಡೆಯೂ, ಅಂದರೆ ಇದು ಕೆಳಗಡೆ ಇರೋದ್ರಿಂದ ಮಣ್ಣು ಬೇಗ, ಇವಾಗ ಹೆಂಗಿದ್ರು ಆಷಾಢ ಶುರುವಾಗಿದೆಯಲ್ಲ, ಮಣ್ಣುದು ಗಾಳಿ ಬೇಗ ಬರುತ್ತೆ. ಸೊ ಹಾಗಾಗಿ ಅದು ಇಲ್ಲ ಅಂದ್ರೂ ವಾರಕ್ಕೊಂದು ಸತಿ ಕ್ಲೀನ್ ಮಾಡ್ಕೊಂಡು, ಅಂದರೆ ಡಸ್ಟ್ ಕೂತಂಗೆ ಕ್ಲೀನ್ ಮಾಡಿಕೊಂಡ್ರೆ ಮನೆ ನೋಡೋದಕ್ಕೆ ನೀಟಾಗಿರುತ್ತೆ, ನೀಟಾಗಿ ನೋಡೋದಕ್ಕೆ ಖುಷಿ ಕೂಡ ಆಗತ್ತೆ. ಸೊ ಈಗ ಕ್ಲೀನಾಗಿ ಒಂದು ಕಡೆಯಿಂದ ಗುಡಿಸ್ಕೊಂಡು ಫಸ್ಟು ಇದು ಕಿಚನ್ನ ಫಸ್ಟ್ ಅಲ್ಲಿ ಏನಾದರೂ ಚೇರ್ ಇಟ್ಟಿದ್ದೆ ಅಥವಾ ಬಾಕ್ಸಸ್ ಇಟ್ಟಿದ್ನಲ್ಲ ಅಲ್ಲಿ ಫಸ್ಟು ಮಾಪ್ ಮಾಡ್ಕೊಂಡಿದ್ದು. ಸೊ ಅದು ಡ್ರೈ ಆದಮೇಲೆ ಅಲ್ಲೇ ಏನೇನು ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಕ್ಲೀನಾಗಿಟ್ಟೆ. ಸೊ ಅದಾದಮೇಲೆ ಹೆಂಗಿದ್ರು ಮ್ಯಾಟ್ನ ಕೂಡ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನೋಡ್ಬೋದು ನಾನು ಮಾಪ್ ಮಾಡೋ ಬಟ್ಟೆನೂ ಕೂಡ 2 days ಒನ್ಸ್ ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಫ್ರೆಶ್ ಅನಿಸುತ್ತೆ. ಸೊ ಹಾಗಾಗಿ ಅದಾದಮೇಲೆ ಇಲ್ಲಿ ಮ್ಯಾಟ್ಗಳ್ನೂ ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ಇದು ಹೊಸ ಮ್ಯಾಟ್ ಹಾಕಬೇಕಿತ್ತಲ್ಲ, ಸೊ ಅದನ್ನು ನನ್ನ ಮಗ ನಾನೇ ಹಾಕ್ಕೊಳ್ತೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಅವನೇ ಮಾಡ್ತಿದ್ದಾನೆ. ನಾನು ಮ್ಯಾಟ್ ಹಾಕ್ತೀನಿ, ನೀನು ವಿಡಿಯೋ ಮಾಡು, ಅದನ್ನು ತೋರಿಸು ಅಂತ ಅವನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ಇದಿಷ್ಟೇ. ಸೊ ಅದಾದಮೇಲೆ ಏನು ಗೊತ್ತಾ ಗೈಸ್, ಈಗಷ್ಟೇ ಮ್ಯಾಟ್ ವಾಶ್ ಮಾಡಿ ಒಣಗಾಕೋಣ ಅಂತ ಬಂದರೆ ಮಳೆ ಬರ್ತಿದೆ. ಆ್ಯಕ್ಚುಲಿ ನಾನು 2 ಬ್ಲ್ಯಾಂಕೆಟು ಮಷಿನ್ಗೆ ಹಾಕಿದ್ದೆ, ಅದನ್ನು
ಜಸ್ಟ್ ಮಿಸ್ಸು ಗೈಸ್, ಇಲ್ಲಾಂದರೆ ನಿಂತೋಗ್ಬಿಟ್ಟಿರೋದು, ವೇಸ್ಟ್ ಆಗಿರೋದು. ಬೇಗ ಹೊರಗಡೆ ಬಂದೆ, ಗೊತ್ತಾಯಿತು. ಅದಕ್ಕೆ ಮಳೆ ಬರ್ತಾ ಇದೆ. ಈ ಟೈಮಲ್ಲಿ ಮಳೆ ಸಹಜನೇ. ಈಗ ಕ್ಲೀನಿಂಗ್ ಕೆಲಸ, ಪ್ರತಿಯೊಂದು ಕೆಲಸನೂ ಮುಗ್ದಿದೆ. ಅವನಿಗೆ ನನ್ನ ಮಗನಿಗೆ ನಿದ್ದೆ ಬಂದಿದೆ, ನಿದ್ದೆ ಮಾಡ್ತಾ ಇದ್ದಾನೆ. ಸೊ ನಾನೀಗ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಮಾರ್ನಿಂಗ್ ತೋರಿಸಿದ್ನಲ್ಲ ದ್ರಾಕ್ಷಿ ರಸ ಎತ್ತಿಟ್ಟಿದ್ದೆ ಅಂತ, ಅದನ್ನು ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಹೇಗೆ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಇದು ದ್ರಾಕ್ಷಿ ರಸ ವೈನ್ ನಾವು ಒಂಚೂರು ಇಷ್ಟೊಂದು ತೆಗೆದಿಟ್ಕೊಂಡಿದ್ದೀನಿ. ಸೆಕೆಂಡ್. ಸೊ ಈ ಥರ ನ್ಯಾಚುರಲಾಗೆ ಮಾಡ್ಕೊಳ್ಳೋದ್ರಿಂದ ಯಾವುದೂ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಸಲ ನಾನು ಈ ಪಪ್ಪಾಯ ಅದೆಲ್ಲ ಬರುತ್ತಲ್ವ, ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಆಗಾಗ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಇಷ್ಟೇ. ಸೊ ಇದನ್ನು ಈಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಫೇಸ್ಗೆ ಹಚ್ಕೊಳ್ಳೋದು. ಈಗ ಪ್ಲೈನ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದೆ. ಸೊ ಇದೇನಿದೆಯೋ ಕ್ರೀಮ್ನ ಫುಲ್ಲು ಫೇಸ್, ಏನು ಭಯ ಪಡೋ ಹಾಗೆ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಸೊ ಫೇಸು ಕೂಡ ನನ್ನ ಫೇಸಿಗೆ ಸೆಟ್ ಆಗತ್ತೆ. ಸೊ ಈ ಥರನೇ ಪಪ್ಪಾಯೋದು ಕೂಡ ಮಾಡ್ಕೋಬೋದು. ಇದು ಫುಲ್ಲು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಡ್ರೈ ಆಗೋವರೆಗೂ ಬಿಟ್ಟು ಫ್ರೆಶ್ ಅಪ್ ಆಗಿರ್ತೀನಿ. ಎಸ್ ಗೈಸ್, ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮಾಡಿದ್ದೀನಿ. ಅಂದರೆ ಒಂದು ವೀಕ್ ಆಗಿತ್ತು ಮೋಸ್ಟ್ ಆಫ್. ಅಂದರೆ ಮನೆಗೆ ಒರೆಸಿರಲಿಲ್ಲ. ಅಂದರೆ ಕಸ ಏನಾದರೂ ಬಿತ್ತು ಅಂತಂದರೆ ಆಗಾಗ ಮಾಪಲ್ಲಿ ತಳ್ಕೊಳ್ತಿದ್ದೆ. ಸೊ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ದೇವ್ರ ಮನೆದೂ ಕ್ಲೀನ್ ಮಾಡಬೇಕು, ಅದನ್ನು ನಾಳೆ ತೊಳ್ಕೊಳ್ಳೋಣ ಅಂತ ಇದ್ದೀನಿ. ನಾಳೆ ತೊಳ್ಕೊಂಡು ಫ್ರೈಡೇ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ನನ್ನ ಮಗನಿಗೆ ಊಟ ನಿದ್ದೆ ಮಾಡ್ತಾ ಇದ್ದಾನೆ. ಅವನು ಎದ್ಮೇಲೆ ಓದಿಸ್ಕೊಳ್ತೀನಿ. ಒಂದು ಸ್ವಲ್ಪ ಹೊತ್ತು ಏನಾದರೂ ಒಂದು ರಿವಿಷನ್ ಕೊಡ್ತೀನಿ. ಅಂದರೆ 1 ವೀಕ್ ಆಗಿರೋದ್ರಿಂದ ಕ್ಲಾಸಸ್ ಏನೂ ಜಾಸ್ತಿ ಆಗಿರೋದಿಲ್ಲ. ಒಂದೊಂದು ಪೇಜಸ್ ಅಷ್ಟು ಹೋಗಿರುತ್ತೆ. ಸೊ ಅದನ್ನ ಆರಾಮ್ಸಾಗಿ ಕವರ್ ಮಾಡ್ಕೊಳ್ತೀನಿ. ಅಂದರೆ ರೈಮ್ಸು, ಕನ್ನಡ ರೈಮ್ಸ್ ಮತ್ತು ಇಂಗ್ಲೀಷ್ ರೈಮ್ಸ್ ಇಷ್ಟನ್ನು ಮಾತ್ರ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಬರುತ್ತೆ ಅವನಿಗೆ. ಒಂದು ವೀಕಿಂದ ಮನೇಲಿ ಇದ್ದಾನಲ್ವ, ಮೋಸ್ಟ್ ಆಫ್ ಎಲ್ಲ ಅಂದರೆ 1 ವೀಕಿಂದ ಏನೂ ಕೆಲಸ ಇರಲಿಲ್ಲ. ಬರೀ ಅಡುಗೆ ಮಾಡೋದು, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟನ್ನೇ ಮಾಡ್ತಿದ್ದೆ. ಗುಡಿಸೋದು ಒರೆಸೋದು ಅದೆಲ್ಲ ಏನೂ ಮಾಡಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಯಾವ ಕೆಲಸನೂ ಮಾಡಿರಲಿಲ್ಲ. ಸೊ ಈಗ ಕಂಪ್ಲೀಟ್ ಒಂದು ಕಡೆಯಿಂದ ಡಸ್ಟಿಂಗ್ ಮಾಡಿಕೊಂಡು ಮನೆ ಗುಡಿಸಿ ಒರೆಸಿ ಮ್ಯಾಟೆಲ್ಲ ಚೇಂಜ್ ಮಾಡಿದೆ. ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡುತ್ತಾ ಆಗಲಿ ನೋಡಿದ್ರಲ್ಲ. ನಾನು ಫ್ರೆಶ್ ಅಪ್ ಆಗಿ ಬಂದು ತಲೆಗೆ ಚೆನ್ನಾಗಿ ಎಣ್ಣೆ ಇಟ್ಟಿದ್ದೀನಿ. ಇನ್ನು ಇವತ್ತು ಬಿಟ್ಟರೆ ನಾಳೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೈಡೇ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ತಲೆಗೆ ಎಣ್ಣೆ ಇಟ್ಟಿದ್ದೀನಿ. ಯಾವಾಗೂ ಅಷ್ಟೇ ನಾನು ರೆಗ್ಯುಲರಾಗಿ ವೆಡ್ನಸ್ಡೇ ಆಯಿಲ್ ಅಪ್ಲೈ ಮಾಡಿ, ಅಂದರೆ ಮಾರ್ನಿಂಗ್ ಅಪ್ಲೈ ಮಾಡಿ ಥರ್ಸ್ಡೇ ಬಿಟ್ಬಿಡ್ತೀನಿ. ಫುಲ್ಲು ಗುರುವಾರ ಬಿಟ್ಟು ಮತ್ತು ಶುಕ್ರವಾರ ಸ್ನಾನ ಮಾಡ್ಕೊಳ್ತೀನಿ. ನಾನು ಹೀಗೆ ಎಣ್ಣೆ ತಲೆಗಿದ್ದಷ್ಟು ಕೂದಲಿಗೆ ಮಾಯ್ಶ್ಚರ್ ಸಿಗುತ್ತೆ. ಸೊ ಹಾಗಾಗಿ ನಾನು ಹಾಗೇ ಫಾಲೋ ಮಾಡೋದು. ಸೊ ಮಧ್ಯದಲ್ಲಿ ಏನಾದರೂ ಹಬ್ಬ ಬಂತು ಅಂದ್ರೂ ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಬ್ಯಾಕಮ್ ಮಾಡಿ ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ. ಸೊ ಇದನ್ನೇ ನಾನು ನೀರಿಗೆ ಅಂದರೆ ರೆಗ್ಯುಲರಾಗಿ ಫಾಲೋ ಮಾಡೋದು. ನೋಡೋಣ, ವೆದರು ಮಳೆ ಹನಿ ಆಗ್ತಾಯಿತ್ತು. ಓಡೋಗಿ ಬ್ಲ್ಯಾಂಕೆಟೆಲ್ಲ ತೊಗೊಂಬಂದೆ. ನೋಡಿದ್ರೆ ಮಳೆನೇ ನಿಂತೋಯ್ತು. ನೋಡೋಣ, ಓಕೆ, ಮತ್ತೆ ಆಮೇಲೆ ಸಿಗ್ತೀನಿ. ಇನ್ನೊಂದು ನೋಡ್ಬೋದು ಗೈಸ್, ಆಗಲೇ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ನಲ್ವಾ, ಸ್ಕಿನ್ ನೋಡಿ. ಸೊ ಇದನ್ನು ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡ್ಕೊಳ್ತಾ ಬಂದರೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ನಾವು ಯಾರು ಅಂದರೆ ಕನ್ಸಿಸ್ಟೆನ್ಸಾಗಿ ವರ್ಕ್ ಮಾಡೋದಕ್ಕಾಗಲ್ಲ, ಏನಾದರೂ ಒಂದು ಏರುಪೇರು ಅನ್ನೋದು ಆಗೇ ಆಗುತ್ತೆ. ಸೊ ಏನು ಸಿಗುತ್ತೋ ನಾವು ಹೋಮ್ ರೆಮಿಡಿ
ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಲೈಕ್ ನಾನು ಕೆಲವೊಂದು ಸಲ ಪಪ್ಪಾಯ ಆಯಿತು ಅಂದರೆ ಅದರಲ್ಲೂ ಕೂಡ ಮಾಡ್ಕೊಳ್ತೀನಿ. ವೀಕ್ಲಿ ಒನ್ಸ್ ಏನದು ಡಿ ಟ್ಯಾನ್ ಇರುತ್ತೆ, ಅದನ್ನು ಆ ಡಿ ಟ್ಯಾನ್ಗೆ ನನ್ನ ಫೇಸಲ್ಲಿ 1 ವೀಕ್ ಏನಾದರೂ ನಾನು ಸ್ಕಿನ್ ಕೇರ್ ಮಾಡಿಲ್ಲ ಅಂತ ಅಂದಾಗ ನೋಸ್ ಮೇಲೆಲ್ಲ ಫುಲ್ಲು ಬ್ಲ್ಯಾಕ್ ಹೆಡ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರನೇ ರೆಗ್ಯುಲರ್ಗೆ ವೀಕ್ಲಿ ಒನ್ಸ್ ಮಾಡ್ಕೊಳ್ತೀನಿ. ಸೊ ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ತೀನಿ, ಅಂದರೆ ಹೋಮ್ ರೆಮಿಡಿ ಯೂಸ್ ಮಾಡಿನೇ ಸ್ಕ್ರಬ್ ಮಾಡ್ಕೊಳ್ತೀನಿ. ಸೊ ತುಂಬ ಅವಶ್ಯಕತೆ ಇದೆ, ಹೊರಗಡೆ ಹೋಗಿದ್ವಿ ಅಂದಾಗ ಮಾತ್ರ ಕ್ರೀಮ್ ಅಪ್ಲೈ ಮಾಡೋದು. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನನಗೆ ಎಷ್ಟೋ ವಿಡಿಯೋ ಪ್ಲ್ಯಾನ್ಗಳಿದೆ, ಅದು ಯಾವುದೂ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗ್ತಾ ಇರೋದೇ ಒಂದು. ನೋಡೋಣ, ಶೇರ್ ಮಾಡಿ. ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸೊ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.